ಏನಂತಂದ್ರೆ ಏಟ ನಾವು ಇರುವುದು ಎಟ್ಟು ಇಲ್ಲಿ ಭಾಳ ಅಂದ್ರೆ ಒಂದು ತೊಡೆ ದಿವ್ಸ ಇರ್ತೀವಿ, ಈ ಅಟ್ ಇದ್ದು ಹೋಗಿಬಿಡುನು ಅನ್ನೋದು ಅವ್ರ ಶರಣರದು. ನಮ್ಮದು ಅಟ್ಟ ಐತಿ ಖರೆ. ನಾವು ಬಿಲ್ಡಿಂಗ್ ಕಟ್ಟಾಕ ಚಾಲೂ ಮಾಡಿದೀವಿ ಅಂದ್ರೆ ಇಂಜಿನಿಯರ್ನ ಕಡೆ ಪ್ಲ್ಯಾನ್ ಹಾಕಿ ಮನೆ ಕಟ್ಟಾಕತ್ತೀವ್ರಿ, ಪ್ಲ್ಯಾನ್ ಮಾಡ್ರಿ. ಪ್ಲ್ಯಾನ್ ಮಾಡಕನ 6 ತಿಂಗಳು, ಪ್ಲ್ಯಾನ್ ಮಾಡಕನ 6 ತಿಂಗಳು. ಆ ನಂತರ ಅದನ್ನೆಲ್ಲ ಸರಿ ಮಾಡಿ ಒಂದು 3-4-5 ವರ್ಷ ಬಿಲ್ಡಿಂಗ್ ಕಟ್ಟೋದು. ಅದ್ರಾಗ ತೊಡೆ ದಿವಸ ಇರುಗುಡ್ದನ ಹಾರ್ಟ್ ಮುಗ್ದ ಹೋತು. ನಾವು ಅಂತಿರ್ತೀವಿ ನೋಡ್ರಿ, ಹೊಸ ಮನೆ ಕಟ್ಟಿದ 4 ದಿವಸಕ್ಕೆ ಇರುವುದಕ್ಕಾಗಲಿಲ್ಲ ನೋಡ್ರಿ ಅಂತೀವಿ. ಇರುವುದಾಗಲಿಲ್ಲ ನೋಡ್ರಿ, ದೇವರ ಹಿಡುಗುಡ್ಲಿಲ್ಲ, ತೊಗೊಂಡು ಹೋದ. ಅವ್ಯಾಕೆ ತೊಗೊಂಡು ಹೋಗ್ಕಣ್ರಿ? ಏನು ಗುತ್ತಿಗೆ ಹಿಡ್ದಾನ ನಿಮ್ಮನ್ನು ತೊಗೊಂಡು ಹೋಗಾಕ? ದೇವ್ರೇನು ಗುತ್ತಿಗೆ ಹಿಡ್ದಾನ? ಅವು ತೊಗೊಂಡು ಹೋಗಂಗಿಲ್ಲ. ಮತ್ತು ಹೊಕ್ಕಾವಲ್ರಿ, ಸತ್ತು ಹೊಕ್ಕಾವಲ್ಲ. ನೀನು ಮಾಡಿದ ಕರ್ಮ ನಿನ್ನ ತೊಗೊಂಡು ಹೋಗ್ಕೋತೀಯಪ್ಪ. ದೇವರು ಒಯ್ಯು ಕೆಲಸ ಮಾಡಂಗಿಲ್ಲ, ದೇವ್ರು ನಿಮಗೆ ದುಃಖ ಕೊಡಂಗಿಲ್ಲ, ದೇವ್ರು ನಿಮಗೆ ಕಷ್ಟ ಕೊಡಂಗಿಲ್ಲ. ಮತ್ತು ನಿಮಗೆ ದುಃಖ, ನೋವ, ಕಷ್ಟ ಇದೆಲ್ಲ ಎಲ್ಲಿದು ಬರ್ತದಂದ್ರೆ ನಾನು ಮಾಡಿದ ಕರ್ಮದ ಫಲ. ನಾನು ಹಿಂದಿನ ಜನ್ಮದೊಳಗೆ ಪಾಪ ಮಾಡಿದ್ನಿ ಅಂತಂದ್ರೆ ಇವತ್ತು ನಾನು ಬಡತನ, ರೋಗ, ನಿರ್ಗತಿಕತನ ಇದನ್ನೆಲ್ಲ ಅನುಭವಿಸಬೇಕಾಗ್ತದ. ನಾ ಹಿಂದಿನ ಜನ್ಮದೊಳಗೆ ಪಾಪ ಮಾಡಿದ ಆ ಪಾಪ ಇವತ್ತು ನನ್ನ ಕಾಡಾಕತ್ತದ ದುಃಖ ರೂಪದಿಂದ. ಇರೋ ತನಕ ಚಂದ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ಕೋತ ಬದುಕಬೇಕು. ಆ ಶರಣ ಸಣ್ಣ ಮಣಿಯೊಳಗೆ ಏನು ಬದುಕಿದ್ದಲ್ಲ, ಅವನದೊಂದು ಪದ್ಧತಿ ಇತ್ತು. ದಿವಸ ಒಬ್ಬ ಜಂಗಮಣಿಗೆ ಪ್ರಸಾದ ಮಾಡಿಸೋದು. ಸಣ್ಣ ಗುಡಿಸಲ, ತಟ್ಟಿ ಬಾಗಲ. ನಾವು ನೋಡ್ತಿದ್ದೀವಿ ಆಗೆಲ್ಲ ತಟ್ಟಿ ಬಾಗಿಲಿರ್ತಿದ್ದು ರೀ. ಭಾಳ ಸಣ್ಣ ಗುಡಿಸಲ ಬಿಡ್ರಿ. ಒಂದಿಟ್ಟು ಪಾಡದಾರಂದ್ರೆ ಜಂತಿವು ಅವೇನು ಕಟ್ಟಿಗೆ ಹಾಕಿದ ಕಡೆ ಪಾಠದ ಹಾಕಿದ್ದು ಸಣ್ಣ ಸಣ್ಣ ಮಣಿಗಳು. ಆಗ ಹೆಂಗಿರ್ತಿದ್ದು ಅಂತಂದ್ರೆ ಮಣಿ ಸಣ್ಣ ಇರ್ತಿದ್ದು ರೀ. ನಮ್ಮ ಹಿರಿಯರು ಮಂದಿವೆಲ್ಲ ಮಣಿ ಸಣ್ಣ ಇರ್ತಿದ್ದು. ಆದ್ರೆ ಮನಸ್ಸು ಭಾಳ ದೊಡ್ಡ ಇರ್ತಿತ್ತು, ಭಾಳ ದೊಡ್ಡ ಮನಸ್ಸು ಇರ್ತಿತ್ತು. ಯಾರ ಮಣಿಗೆ ಬಂದ್ರಂದ್ರೆ ಬರ್ರಿ 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 ಅಂಥೇಳಿ ಕರ್ಕೊಂಡು ಹೋಗಿ ಕುಂಡ್ರಿಸಿ ಚಾ ಮಾಡಿ ನಾಷ್ಟ ಮಾಡಿ ಎಷ್ಟು ಪ್ರೀತಿಯಿಂದ ಮಾತಾಡಿ, ಕಾಕ ಮಾಮ ಅಣ್ಣ ಭಾಳ ದಿವಸ ಆತು ಬಂದಿಲ್ಲ, ಮೇಲೆ ಬರುತ್ತವ, ಎಷ್ಟು ಹಚ್ಕೊಳ್ಳೋದು, ಎಷ್ಟು ಏನು ಸುದ್ದಿ. ಈಗ ಬಾಗಲ ಹಾಕೊಂಡ ಕೂತಾವೆಲ್ಲ. ಅದಕ್ಕೆ ಹೊರಗೆ ಬಟನ್ ಮಾಡಿರ್ತಾರೆ ಎಲ್ಲರೂ. ಈಗ ಬೆಲ್ ಡ್ರರ್ ಹೊಡೆದ ಬಿಡೋದು ಅದನ್ನು. ಮತ್ತು ಯಾರ ಮನ್ಯಾಗೂ ಏಕದಮ್ ಒಳಗೆ ಹೋಗ್ಬಾರ್ದ್ರಿ. ಈಗಿನ ಕಾಲದಾಗ ಬಾಗಿಲಿಗೆ ನಿಂದಿರ್ಬೇಕು. ಬಾಗಿಲು ಯಾರದಿರಿ ಕರಿಬೇಕು, ಡ್ರರ್ ಅನಿಸ್ಬೇಕು. ಅವ್ರು ಬಂದು ಅವರು ಬಾಗಿಲ ಹೆಂಗೆ ತೆಗಿತಾರೆ ಗೊತ್ತೈತೇನ್ರಿ? ಹಗರ್ಕ ಮೊದಲು ಕಿಡಿಕ್ಯಾಗ ನೋಡ್ತಾರೆ. ಅವರು ಮೊದಲು ಕಿಡಿಕ್ಯಾಗ ನೋಡಿ ಯಾರು ಏನು ಎಂತ ಅಂತೇಳಿ ನೋಡ್ಕೊಂಡು ಆನಂತರ ಬಾಗಿಲ ತೆರಿತಾರೆ. ಈಗಿನ ಜಮಾನ ಮನಿ ಭಾಳ ದೊಡ್ಡದಾವ. ಈಗ ಮನಿ ಒಂದು 2-3 4 ಗುಂಟೆ ಬೇಕಾದ್ರೆ 6 ಎಕರೆ, 1 ಎಕರೆದಾಗ ಬಿಲ್ಡಿಂಗ್ ಕಟ್ಟ್ಯಾರ. ಮನಿ ಭಾಳ ದೊಡ್ಡದಾವ. ಆದ್ರೆ ಮನಸ್ಸು ಭಾಳ ಸಣ್ಣವಾಗ್ಯಾವ್ರಿ. ಬಂದವ್ರಿಗೆ ಒಂದು ಸಿಂಗಲ್ ಚಾ ಕುಡಿಸೋ ವ್ಯವಸ್ಥೆ ಇಲ್ಲ ಇವತ್ತು. ಬಂದವರು ಇವತ್ತು ಅಂತಿರ್ತಾರೆ, ಏನಂತಾರಂದ್ರೆ ಬಂದು ಕೂತು ಕೂಡಲೇ ಅತಿಥಿಗಳು ಬಂದು ಕೂತ್ಕೊಂಡು ಚಾ ಕುಡಿತೀರೇನ್ರಿ, ಚಾ ಮಾಡ್ಲೇನ್ರಿ ಹಿಂಗೆ ಕೇಳಿದ್ರೆ ಮಾಡನ್ಬೇಕ ಬೇಡ ಅನ್ಬೇಕ? ಈಗಿನ ಪದ್ಧತಿ ರೀ ಇದು, ಈಗಿನ ಪದ್ಧತಿ. ಆಗ ಹಿಂದೆ ಹಂಗಿಲ್ಲ. ನೀವು ಹೋಗಿ ಕುಂಡ್ರು ಕೂಡ ಹೇಳಂಗಿಲ್ಲ ಕೇಳಂಗಿಲ್ಲ. ಒಳಗೆ ಹೋಗಿ ಒಂದು ಬೋಗಾನಿ ಉಪ್ಪಿಟ್ಟು ಮಾಡೇ ಬಿಡುದು, ಹೇಳಂಗಿಲ್ಲ ಕೇಳಂಗಿಲ್ಲ, ತಂದು ಇಟ್ಟ ಬಿಡುದು ಮುಂದೆ. ಅಲ್ರಿ ಇದ ತಿಂದ್ರಿ, ತಿನ್ರಿ ಅದಕ್ಕೇನಕ್ಕೆ ತಿನ್ರಿ, ಇದ ತಿಂದ್ರೆ ಒಂದಿಟ್ಟು ತಿನ್ರಲ್ಲ ತಿನ್ಸೇ ಬಿಡುದು. ಈಗ ಯಾರು ಬಂದ್ರಂದ್ರೆ ಚಾ ಕುಡಿತೀರೇ, ನಾಷ್ಟ ಮಾಡಿರ ಮಾಡ್ಲೆ, ಏನು ಮಾತಾಡ್ಬೇಕು, ಏನು ಹೇಳ್ಬೇಕ್ರಿ? ಇವತ್ತಿನ ಕಾಲದೊಳಗೆ ಅತಿಥಿ ದೇವೋಭವ ಎಲ್ಲಿ ಹೋಯ್ತು ನಮ್ದೆಲ್ಲ ಇವತ್ತಿನ ಕಾಲದೊಳಗೆ. ಪ್ರತಿಯೊಬ್ಬ ಅದ್ರಾಗ ನೀವು ಗಂಡ್ಮಕ್ಳು ಹುಷಾರಿರ್ಬೇಕ್ರಿ. ಯಾಕಂದ್ರೆ ದಿವಸ ಒಬ್ಬರನ್ನ ಚಾಕ, ಒಬ್ಬರನ್ನ ನಾಷ್ಟಾಕ, ಒಬ್ಬರನ್ನ ಊಟಕ್ಕೆ ಕರ್ಕೊಂಡು ಬಂದ್ರಂದ್ರೆ, ಒಬ್ಬ ಮನುಷ್ಯ ಮುಂಜಾನೆ ಎದ್ದು ಕೂಡಲೇ 4 ಮಂದಿನ ದೋಸ್ತರ ತಿಳಿ ಚಾಕ್ ಕರ್ಕೊಂಡು ಬಂದ. ಚಾ ಮಾಡಂದ ಹೆಂತಿಗೆ, ಆಕೆ ತಂದು ಚಾ ಮಾಡಿ ಕೊಟ್ಲು ನಕ್ಕೊಂತ. ಆಯ್ತಾರೆ, ಆಯ್ತು ಬರೋಬರಾಯ್ತು. 10 ಗಂಟೆಗೆ 4 ಮಂದಿ ನಾಷ್ಟಕ್ಕೆ ಕರ್ಕೊಂಡು ಬಂದ. ನಾಷ್ಟ ಮಾಡಂದ ಆಕೆಗೆ. ಆಕೆ ಅಂದ್ಲು, ಇನ್ನೇನು ಹೋಟೆಲ್ ಮಾಡ್ಯಾನ, ಏನು ಮಾಡ್ಯಾನ ನೀವು ಅಂಥೇಳಿ ಮತ್ತೇನು ಯಾಕೆ ಮಾಡೋಲ್ಲಕ್ಕಂಥೇಳಿ ಒಂದಿಟ್ಟು ಅವಲಕ್ಕಿ ತೋಷಿ 4 ಮಂದಿಗೆ ನಾಷ್ಟ ಮಾಡಿ ಕೊಟ್ಲು. ಆದ ಮಧ್ಯಾಹ್ನಕ್ಕೆ ಮತ್ತೆ 4 ಮಂದಿನ ಊಟಕ್ಕೆ ಕರ್ಕೊಂಡು ಬಂದು ಕುಂತ. ಆಕೆ ಹಗಾರ್ ಕಣಿಕೆ ಆಕೆ ಗಂಡಗಿನ ಕೈ ಮಾಡಿ ಬಾಯಿಲ್ ಒಳಗಂದ. ಗಂಡ ಒಳಗೆ ಬಾಯಿಲಂದ. ಅವ ಅಂದ, ಯಾಕ ಅಂದ, ನಿನಗೇನು ಒಂದಿಟ್ಟು ಬುದ್ಧಿ ಅದು ಐತೆ,
ಏನಿದ್ದೇನು ಹೋಟೆಲ್ ಮಾಡಿಯ, ಏನು ಖಾನಾವಳಿ ಮಾಡಿಯ, ಹರ್ಯಾಗ 4 ಮಂದಿನ, ಚಂಜಕ್ಕೆ 4 ಮಂದಿನ, ಮತ್ತು ದಿನಕ್ಕೆ 4 ಮಂದಿನ ತಂದು ಇಲ್ಲಿ ಊಟಕ್ಕೆ ಹಾಕಕ್ಕೆ ಏನು ಮಾಡೋರ್ನ ಏನಂತ ತಿಳ್ಕೊಂಡು ಬೈದ್ಲಕ್ಕಿ. ಅವಂದ ಇನ್ನೊಮ್ಮೆ ಕರ್ಕೊಂಡು ಬರಂಗಿಲ್ಲ ಅಂದ. ಈಗಿನ ವಾತಾವರಣ ಹಂಗದ. 12ನೇ ಶತಮಾನದೊಳಗೆ ಶರಣರು ಎಷ್ಟು ಬಸವಣ್ಣವ್ರ ಮನೆಯೊಳಗೆ ರೀ ಲಕ್ಷದ ಮೇಲೆ 96,000 ಜಂಗಮರು ಪ್ರಸಾದ ಮಾಡ್ತಿದ್ರು ಪ್ರತಿನಿತ್ಯ ಅಷ್ಟು ಮಂದಿಗೆ ಊಟ ಮಾಡಿಸ್ತಿದ್ರು. ಒಬ್ಬರು ಜಂಗಮರಿಗೆ, 2 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಇವರು ಎಲ್ಲ ಮುಗಿದ ನಂತರ 8 ತಾಸು ಕಾಯಕ ಮಾಡಿ ಸಾಯಂಕಾಲ 9 ಗಂಟೆ ಆಯಿತು. 9 ಗಂಟೆಗೆ ಪ್ರಸಾದ ಮಾಡಿ ಇನ್ನೇನು ಮಲ್ಕೋಬೇಕಂತ ಸಜ್ಜಾಗಿ ಮಲ್ಕೊಳಕ್ಕೆ ತಯಾರಾದರೂ ದಿವಸ ಪಾಳೆ ಇರ್ತಿತ್ತು ಅವ್ರದ್ದು. ಯಾಕೆ ಒಬ್ಬರ ಮಕ್ಕೋಬೇಕ್ರೆ ಮನ್ಯಾಗ, ಮತ್ತೊಬ್ಬರು ಮಕ್ಕೋತನಂದ್ರೆ ಜಾಗಿಲ್ಲ. ಇಬ್ಬರ ಗಂಡ ಹೆಂಡತಿ ಇಬ್ಬರೇ. ಮತ್ತೊಬ್ಬರು ಮಕ್ಕೋತನಂದ್ರೆ ಜಾಗಿಲ್ಲ, ಒಬ್ಬರೇ ಮಕ್ಕೋಬೇಕು. ಆಕೆ ಅಂದ್ಲು, ಇವತ್ತು ನಿಮ್ಮದು ಪಾಳೆ ಅದ ರೀ ಮಕ್ಕಳದು, ನೀವು ಬೆಳತನಕ ಮಕ್ಕೋರಿ, ನಾನು ಬೆಳತನಕ ಕುಂತ ಭಗವಂತನ ಧ್ಯಾನ ಮಾಡ್ತೀನಿ, ಪರಮಾತ್ಮನ ಧ್ಯಾನ ಮಾಡ್ತೀನಿ, ನಾನು ಭಜನೆ ಮಾಡ್ತೀನಿ, ನಾನು ಭಗವಂತನ ಸತ್ಸಂಗ ಮಾಡ್ತೀನಿ, ನಾನು ಭಗವಂತನ ನೆನೆಸ್ಕೋ ಅಂತ ಕೊಂಡಿರ್ತೀನಿ, ನೀವು ನಿದ್ದೆ ಮಾಡ್ರಿ. ನೋಡ್ರಿ ಹೆಂಗೆ ಪಾಳೆ ಅವ್ರದ್ದು. ಮರುದಿವಸ ಹೆಂಡತಿ ಮಲ್ಕೊಳ್ಳೋದು, ಗಂಡ ಪಾಂಡುರಂಗ ವಿಠಲ ಪರಮಾತ್ಮ ಸಿದ್ಧಾರೂಢ ಅವ್ನು ನೆನೆಸ್ಕೊತ್ಕೊಂಡ್ರು, ಆಕೆ ನೆನೆಸ್ಕೊತ. ಹಿಂಗೆ ಗಂಡ ಮಲ್ಕೋಬೇಕಂತೇಳಿ ಎಲ್ಲ ಸಜ್ಜಾಗಿ ಊಟ ಮಾಡಿ ಹಾಸಿಗೆ ಹಾಸಿ ಇನ್ನೇನು ಇಬ್ಬರು ಗಂಡ ಹೆಂಡತಿ, ಒಬ್ಬ ಮಕ್ಕೋಬೇಕು, ಆಕೆ ಕೊಂಡಿರ್ಬೇಕು ಅನುಗುಡ್ದ ಬಾಗಲ ಹಿಕ್ಕಿದ್ರು. ತಟ್ಟಿ ಬಾಗಲ ಏನು ಮುಚ್ಚಿದ್ರು ನೋಡ್ರಿ. ಆ ಮುಚ್ಚಿದ ಬಾಗಲ ಹೊರಗೆ ಸಣ್ಣಂಗೆ ಜಿಟಿ ಮಳಿ ಬರಾಕತ್ತಿತ್ತು. ಅದು ಏನಾಯ್ತೋ ಗೊತ್ತಿಲ್ಲ. ಇನ್ನೇನು ಅವ್ರು ಮಕ್ಕೊಳ್ಬೇಕು ಅನುಗುಡ್ದನ ಹೊರಗೆ ಯಾರೋ ಬಂದು ಒಬ್ಬರು ಬಾಗಲ ಟಕ್ ಅಂತ ಬಡದ್ರಿ, ಬಾಗಲ ಬಡದ್ರು ಟಕ್ ಅಂತ. ಆಕೆ ಹೆಂಡತಿ ಯಾರೋ ಬಂದಂಗೆ ಕಾಣ್ತದ್ರಿ ಅಂದ್ಲಕ್ಕಿ. ಯಾರೋ ಬಾಗಲ ಟಕ್ ಬಾಗಲ ಬಡ್ಯಾಕತ್ತಾರ, ಯಾರೋ ಬಂದಂಗೆ ಕಾಣ್ತದ. ಈಗ ಯಾರು ಬಂದಿರ್ಬೇಕು, ರಾತ್ರಿ ಮಳಿ ಬರಾಕತ್ತದ, ಇಂಥದ್ರಾಗ ಯಾರು ಬಂದಿರ್ಬೇಕು ಅಂತ ಹೆಂಡತಿ ಅಣ್ಣಾಕತ್ತಿದ್ಲು. ಗಂಡಂದ ಯಾರು ಯಾಕೆ ಬರುವಾರಕತ್ತ, ಬಾಗಲ ತೆರಿ, ಮೊದಲ ಬಾಗಲ ತೆರಿ, ಯಾರು ಬಂದಾರ ನೋಡು. ಆಕೆ ಅಂದ್ಲು, ಬಾಗಲು ತೆರ್ಯಾಕೆ ಬರ್ತದ್ರಿ, ಏನು ದೊಡ್ಡದಲ್ಲ, ಬಾಗಲು ತೆರಿತೀನು. ಆದ್ರೆ ಬಾಗಲ ತೆರೆದ ಅವ್ರನ್ನ ಒಳಗೆ ಕರೆದ ಕುಡಿಸೋದೇ ಅಲ್ಲಿ. ನಿಮಗೆ ಮಕ್ಕೊಳಕ್ಕೆ ಕಟ್ಟೆ ಜಾಗದ, ಮತ್ತೊಬ್ಬರಿಗೆ ಮಕ್ಕೊಳಕ್ಕೆ ಜಾಗ ಇಲ್ಲ, ನನಗೆ ಕುಂಡ್ರ ಕಟ್ಟೆ ಜಾಗದ. ಅವ್ರನ್ನ ಒಳಗೆ ಕರೆದು ಎಲ್ಲಿ ಮಲಗಿಸ್ಬೇಕು, ಎಲ್ಲಿ ಕುಂಡಿಸ್ಬೇಕು, ಹ್ಯಾಂಗೆ ಮಾಡ್ಬೇಕು ಅಂತಂದಾಗ ಅವ ಅಂದ, ಹುಚ್ಚಿ ಅಂದವ ಹೆಂಡತಿಗೆ. ಮನೆಗೆ ಬಂದ ಅತಿಥಿಗಳು ಸಾಕ್ಷಾತ್ ಪಾಂಡುರಂಗ ಇದ್ದಂಗೆ, ಸಾಕ್ಷಾತ್ ಸಿದ್ಧಾರೂಢ ಇದ್ದಂಗೆ, ಸಾಕ್ಷಾತ್ ಬಸವಣ್ಣ ಇದ್ದಂಗೆ, ಪ್ರತಿಯೊಬ್ಬರ ಮನಸ್ಸಿನೊಳಗೆ ಪರಮಾತ್ಮನನ್ನು ಕಾಣಬೇಕು, ಎಲ್ಲರೂ ದೇವರಿದ್ದಂಗೆ. ತೆರಿಬಾಗಲ, ಜಾಗ ಇಲ್ಲಂತೂ ಅನ್ನಬೇಡ. ಯಾಕಂದ್ರೆ ಜಾಗ ಇಲ್ಲ ಅನ್ನಕ ಇದು ಸಾಹುಕಾರ ಮಣಿ ಅಲ್ಲ, ನಾವು ಪರಮ ಭಕ್ತರದೀವಿ, ಪಾಂಡುರಂಗನ ಪರಮಾತ್ಮನ ಪರಮ ಭಕ್ತರದೀವಿ ನಾವು. ತೆರಿಬಾಗಲ ಅಂತಂದಾಗ ಹಗಾರ್ಕ ಹೋಗಿ ರಾತ್ರಿ 10 ಗಂಟೆ ಆಗಿತ್ತೇನೋ, ಅದು ತಟ್ಟಿ ಬಾಗಲಿತ್ತು, ರೌದಿದು ತಯಾರು ಮಾಡಿದ್ದು. ಹಗಾರ್ಕ ಹಿಂಗೆ ಬಾಗಲು ತೆರೆದ್ಲು. ಬಾಗಲು ತೆರೆದು ನೋಡ್ಕೊಡ್ದ ಅಲ್ಲಿ ಯಾರಿದ್ರು ಅಂತಂದ್ರೆ ಒಂದು 7-8 ವರ್ಷದ ಹುಡುಗ ಬಂದು ನಿಂತಿತ್ತು ರೀ. ಸಾಂದ ಪಾಪದು ಸಣ್ಣ ಹುಡುಗ ತೋಸ್ಕೊಂಡಿತ್ತು, ಜಿಟಿ ಮಳಿಗೆ ತೋಸ್ಕೊಂಡಿತ್ತು. ಬಾಗಲು ಬಡದು ಹೊರಗೆ ಬಂದು ನಿಂತು ಕೂಡಲೇ ಆಕೆ ಅಂದ್ಲು, ಇಲ್ಲೊಂದು ಹುಡುಗ ಬಂದದರಿ ಅನ್ಲಕ್ಕೆ. ಗಂಡಗ ಹಳ್ಳಿ ಮನ್ಯಾಗ ಮಾರಾಗಿ ಇಲ್ಲೊಂದು ಹುಡುಗ ಬಂದದರಿ. ಅವ ಹೆಂಡತಿಗೆ ಹೇಳಿದ್ದ, ಹುಚ್ಚಿ ಜಾಗಿಲ್ಲ ಅನ್ನಕ್ಕೆ ಹೋಗ್ಬೇಡ, ಅವ್ರನ್ನ ಕರೆದು ಎಲ್ಲಿ ಕುಣಿಸೋದಂತ ಕೇಳಬೇಡ. ಒಬ್ಬರು ಮಲ್ಕೊಳ್ಳೋ ಜಾಗದಾಗ 3 ಮಂದಿ ಆರಾಮ್ ಕೊಂಡ್ರಾಕ ಬರ್ತದಿಲ್ಲ. ಮತ್ತು ಒಬ್ಬ ಮಕ್ಕಳು ಜಾಗದಾಗ 3 ಮಂದಿ ಆರಾಮ್ ಕೊಂಡ್ರಾಕ ಬರ್ತದ. ಇವತ್ತು ನಾ ಮಲ್ಕೊಳ್ಳಂಗಿಲ್ಲ, ಇವತ್ತು ನಾನು ಮಲ್ಕೊಳ್ಳೋದು ಬೇಡ, ನೀನು ಮಲ್ಕೊಳ್ಳೋದು ಬೇಡ. 3 ಮಂದಿ ಒಬ್ಬ ಮಕ್ಕಳು ಜಾಗದಾಗ ಕುಂಡಿರ್ತೇವಲ್ಲ, 3 ಮಂದಿ ಕುಂತ ಪರಮಾತ್ಮನ ಧ್ಯಾನ ಮಾಡೋನು. ಭಗವಂತನ ಚಿಂತನೆ ಮಾಡೋನು. ಇವತ್ತು ಶಿವರಾತ್ರಿ ಆಗಲಿ, ಪರಮಾತ್ಮನ ಧ್ಯಾನ ಮಾಡೋಣ. ತೆರಿಬಾಗಲ ಅಂತಂದಾಗ ಸಣ್ಣ ಹುಡುಗ ಬಂದದ್ರಿ. ಕರಿ, ಯಾರು ಯಾಕಿರುವಾರ ಕಡಿ ಅಂತ ಒಳಗೆ ಕರೆದರು. ತೋಸ್ಕೊಂಡಿತ್ತ ಪಾಪ ಹುಡುಗ. ಸ್ವಚ್ಛ ಟವಲ್ಲೇ ತಲೆ ಮೈಯ ಎಲ್ಲ ಒರೆಸಿ ಸ್ವಚ್ಛ ಮಾಡಿ ಒಂದಿಷ್ಟು ಪ್ರಸಾದ ಇತ್ತು. ಪ್ರಸಾದ ಮಾಡಂತ ಆ ಹುಡುಗನಿಗೆ ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿಸಿ ಇಬ್ಬರು ಗಂಡ ಹೆಂಡತಿ ಆ ಹುಡುಗನಿಗೆ ಹೇಳ್ತಾರೆ, ನಮ್ಮ ಮನ್ಯಾಗ ಮಕ್ಕೊಳಕ್ಕೆ ಜಾಗಿಲ್ಲ, ನಮ್ಮ ಮನ್ಯಾಗ ಮಲ್ಕೊಳಕ್ಕೆ ಜಾಗಿಲ್ಲ, ಸಣ್ಣ ಮಣಿ ಅದ. ಈ ಸಣ್ಣ ಮಣಿ ಒಳಗ ಬೆಳತನಕ ಕೂತ್ ಟೈಮ್ ಪಾಸ್ ಮಾಡ್ಬೇಕ್ರಿ ಅಪ್ಪ. ಹಂಗ ಕುಂಡ್ರದೇನದ. ಮತ್ತು 3 ಮಂದಿ ಕೂಡಿ ಭಜನಾ ಮಾಡೋಣ, 3 ಮಂದಿ ಕೂಡಿ ಸತ್ಸಂಗ ಮಾಡೋಣ, 3 ಮಂದಿ ಕೂಡಿ ಶಿವನ ಧ್ಯಾನ ಮಾಡೋಣ,
ಪಾಂಡುರಂಗನ ಧ್ಯಾನ ಮಾಡೋಣ. ಮತ್ತು ನೀ ಏನಂತಿ ಅಂತಂದಾಗ ಅವಂದ ಹುಡುಗ, ನಾವು ಅವ್ರ ಪೈಕಿನ ಅದೀವ್ರಿ ಅಂದವ. ನಾವು ಭಜನದವ್ರ ಪೈಕಿನದೀವಿ, ನನಗೊಂದು ಜೋಡ ತಾಳದವಂತ ಅಂದವ. ಅವಾಗೊಂದು ಜೋಡ ತಾಳ ಕೊಟ್ಟರು. ಅವರು ಇಬ್ಬರು ಹಾಕ್ಕೊಂಡ್ರು. 3 ಮಂದಿ ಕೊಂಡ್ರು. ಮಕ್ಕಳು ಜಾಗದಾಗ 3 ಮಂದಿ ಸಾಲಕ ಕುಂತ ಇನ್ನೇನು ಕೊಳ್ಳಾಗ ತಾಳ ಹಾಕ್ಕೊಂಡು ಪರಮಾತ್ಮನ ಧ್ಯಾನ, ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಇನ್ನೇನು ತಾಳ ಬಡಿಬೇಕು ಅನುಗುಣದ ಮತ್ತೆ ಯಾರೋ ಹೊರಗೆ ಬಾಗಲ ಟಕ್ ಅಂತ ಬಡದ್ರಿ. ಟಕ್ ಅಂತ ಬಾಗಲ ಬಡದ್ ಕೂಡಲೇ ಆಕೆಂದು ಮತ್ತೆ ಯಾರೋ ಬಾಗಲ ಬಡಿಯಾಕತ್ತಾರ್ರಿ. ತೆರಿ ಬಾಗಲ ಅಂದವ. ಬಾಗಲ್ ತೆರಿ. ಆಕೆಂದು ಬಾಗಲ್ ತೆರಿ ಅಂದ್ರೆ 3 ಮಂದಿ ಕೂತೀವಿಲ್ಲಿ, ಮತ್ತೊಬ್ಬರಿಗೆ ಕುಂಡ್ರಕನೇ ಜಾಗಿಲ್ಲ. ಅವ್ರನ್ನ ಎಲ್ಲಿ ತಂದು ಕುಂಡಿಸ್ಬೇಕಂದಾಗ ಆಕೆ ಅವ ಅಂದ, ಹುಚ್ಚಿ 3 ಮಂದಿ ಕುಂಡ್ರು ಜಾಗದಾಗ 4 ಮಂದಿ ನಿಂದ್ರಾಕ ಬರ್ತದ. 3 ಮಂದಿ ಕುಂಡ್ರು ಜಾಗದಾಗ 4 ಮಂದಿ ನಿಂದ್ರಾಕ ಬರ್ತದ. ನಾವು ಕುಂತು ಭಜನ ಮಾಡೋದು ಬೇಡ, ನಿಂತ ಭಜನ ಮಾಡೋನು ಇವತ್ತ. ಕರಿ ಅವ್ರು ಯಾರದಾರ 4ನೇದವ್ರು, ಅವ್ರನ್ನು ಕರಿ, ಬಾಗಲು ತೆರಿ ಅಂತಂದಾಗ ಹಗಾರಕ್ಕೆ ಹೋಗಿ ಬಾಗಿಲು ತೆರಿತಾಳ. ಬಾಗಿಲು ತೆರೆದು ನೋಡು ಗುಡ್ದ ಅಲ್ಲಿ ಯಾರಿದ್ರು ಅಂದ್ರೆ 80-90 ವರ್ಷದ ಮುದುಕ, ಅರಿವಿ ಹರಿದಾವ, ಕೆಟ್ಟ ಹೊಲಸ. ಆನಂತರ ಕಟ್ಟ ಮಾಡಿಸಿಲ್ಲ, ದಾಡಿ ಮಾಡಿಸಿಲ್ಲ, ಮೀಶ ಹಂಗ ಜೋತು ಬಿದ್ದಾವ, ಜೊಲ್ಲು ಬೀಳಾಕತ್ತದ, ಆರಾಮಿಲ್ಲ. ಅಂತ ಮುದುಕ ಬಡಿಗಿ ಹಿಂಗೆ ಹಿಡ್ಕೊಂಡು ಬಂದು ಬಾಗಿಲು ಬಡದಿತ್ತು. ಆಕಿ ಒಮ್ಮೆ ಅಂಜಿದಂಗೆ ಮಾಡಿ, ರೀ ಯಾರೋ ಕಡ್ಡಿಗತೆ ಕಾಣಕತ್ತಾರ್ರಿ ಅನ್ಲಿಕ್ಕೆ. ಹುಚ್ಚಿ ಅಂದವ. ನೋಡು ಚಂದ ಕಣ್ಣು ತೆರೆದು, ಚಂದ ಕಣ್ಣು ತೆರೆದು ಭಕ್ತಿಯ ಕಣ್ಣದಿಂದ ನೋಡಿದೆ ಅಂದ್ರೆ ಕಡ್ಡಿನೂ ಪರಮಾತ್ಮ ಕಾಣ್ತದ. ನಿನ್ನ ಕಣ್ಣು ಭಕ್ತಿಯಿಂದ ತುಂಬಿರಬೇಕು, ನಿನ್ನ ಹೃದಯ ಭಕ್ತಿಯಿಂದ ತುಂಬಿರಬೇಕು. ಭಕ್ತಿ ತುಂಬಿದ ಹೃದಯದಿಂದ ನೀನು ಹುಲಿ ನೋಡಿದರೂ ಅದು ಪರಮಾತ್ಮನ ಗತೆ ಕಾಣ್ತದೋ ಯಪ್ಪ. ಹೃದಯದೊಳಗೆ ಭಕ್ತಿ ತುಂಬಿರಬೇಕು, ಭಕ್ತಿ ತುಂಬಿರಬೇಕು. ನೀನು ಭಕ್ತಿ ತುಂಬಲಾರದ ಹಂಗ ಮನುಷ್ಯನ ಕಣ್ಣಿನಿಂದ ನೋಡಿದೆ ಅಂದ್ರೆ ಮನುಷ್ಯನೂ ನಿನಗೆ ದನದ ಗತೆ ಕಾಣ್ತಾನ, ಮನುಷ್ಯನೂ ನಿನಗೆ ದನದ ಗತೆ ಕಾಣ್ತಾನೆ. ಯಾಕಂದ್ರೆ ಕಣ್ಣು ಪರಿವರ್ತನ ಇರ್ಬೇಕು. ನೋಡು ಚಂದ ನೋಡಂತಂದಾಗ ಹಗರ್ಕ ಚಂದ ನೋಡ್ತಾಳ. ಮುತ್ಯಾದನ್ರಿ ಅನ್ಲಕ್ಕಿ ಕರಿ ಒಳಗೆ, ಮುದುಕಗೆ ಕರಿ ಒಳಗೆ ಕರೆದು ಮುದುಕಗೆ ಸ್ವಚ್ಛ ತೊಳೆದು ಜಳಕ ಮಾಡಿಸಿದ್ರು. ಚಲೋ ಅರಿವಿ ಹಾಕಿದ್ರು. ಅರಿವಿ ಹಾಕಿ ಆ ಮುತ್ಯಾಗ ಒಂದಿಟ್ಟು ಪ್ರಸಾದ ಇತ್ತು, ಅವಂಗೊಂದಿಟ್ಟು ತಿನ್ನಾಕ ಕೊಟ್ಟು ಗಂಡ ಹೆಂಡತಿ ಕೇಳ್ತಾರ, ಯಪ್ಪ ನಮ್ಮ ಮನ್ಯಾಗ ಮಕ್ಕೊಳಕ್ಕೆ ಜಾಗಿಲ್ಲ, ನಮ್ಮ ಮನ್ಯಾಗ ಕುಂಡ್ರಕ್ಕೆ ಜಾಗಿಲ್ಲ, ನಮ್ಮ ಮನ್ಯಾಗ ನಿಂದರ ಕಟ್ಟ ಜಾಗತಿಯಪ್ಪ, ಮತ್ತು ಹೆಂಗೆ ಮಾಡ್ತೀರಿ? ನಾವು ಮಾತ್ರ 3 ಮಂದಿ ಕುಂತು ಇವತ್ತು ಬೆಳತನಕ ಶಿವರಾತ್ರಿ ಆಗಲಿ, ಶಿವನ ಧ್ಯಾನ ಮಾಡೋಣ, ಭಗವಂತನ ನಾಮಸ್ಮರಣೆ ಮಾಡಿದ್ರ ಮುಕ್ತಿ ಆಗ್ತದಂತ ಶಾಸ್ತ್ರಗಳು ಹೇಳ್ತಾವ. ಅದಕ್ಕೆ ಪರಮಾತ್ಮನ ಧ್ಯಾನ ಮಾಡ್ಬೇಕಂತ ನಿತ್ಯ ಭಜನ ಮಾಡ್ಬೇಕಂತೀವ್ರಿ ಅಪ್ಪ. ಮತ್ತು ತಾವು ಹೆಂಗೆ ಮಾಡ್ತೀರಿ ಅಂತಂದಾಗ ಅವಂದ, ನಾವು ಅವ್ರ ಪೈಕಿನೇ ಇದೀವ್ರಿ ಅಂದಿವನು. ನಾವು ಭಜನದವ್ರ ಪೈಕಿನೇ ಇದೀವಿ, ನಮಗೂ ಒಂದು ತಾಳಿದ್ರೆ ಕೊಡು. ಒಳ್ಳೆ ಮನಸ್ಸನ್ನವ್ರಿ, ಒಳ್ಳೆ ಮನಸ್ಸ, ಒಳ್ಳೆ ಜನ. ನಮಗೂ ಒಂದು ತಾಳ ಇದ್ರೆ ಕೊಡ. ಅವನು ಕೊಳ್ಳಗೂ ತಾಳ ಹಾಕಿದ್ರು, ತಾವು ತಾಳ ಹಾಕ್ಕೊಂಡ್ರು. ತಾಳ ಹಾಕೊಂಡು 4 ಮಂದಿ ಸಾಲಕ ನಿತ್ತ ಇನ್ನೇನು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ನಮಃ ಶಿವಾಯ ಅಂತ ತಾಳ ಬಡಿಬೇಕನ್ನು ಕೊಡದ. ಮತ್ತು ಯಾರೋ ಹೊರಗೆ ಬಾಗಲ ಟಕ್ ಅಂತ ಬಡದ್ರಿ. ಆಕೆ ಅಂದ್ಲು, ಈ ಬೆಳತನಕ ಇದೆ ಆಗಂಕ ಅಂತದ ಅನ್ಲಕ್ಕಿ. ಬರೀ ಟಕ್ ಬಡಿಯಾಕತ್ತಾವ ಹೊರಗ. ಯಾವ ಬಡಿತಾವೋ, ಯಾವ ಬರ್ತಾವೋ, ಏನು ಸುದ್ದಿಯೋ, ಹೆಂಗ್ರಿ ಅಂತಂದಾಗ ತೆರಿಬಾಗಲ ಅಂದ ಗಂಡ. ಅದು ಯಾಕೋ ಏನೋ ತಪ್ಪು ತಿಳ್ಕೊಬೇಡ್ರಿ ಅವ. ಗಂಡ್ಮಕ್ಳ ಮನಸ್ಸು ಭಾಳ ದೊಡ್ಡ ಇರ್ತಾವ. ಮತ್ತು ನಮ್ಮ ಸ್ವಾಮಿ ಅಂತ ಅಂದಿರಿ, ನೀವ ವಿಚಾರ ಮಾಡ್ಕೊರಿ, ನಿಮ್ಮ ಮನಸ್ಸು ಹೆಂಗದವನು. ನಾ ಯಾಕೆ ಇದನ್ನು ಹೇಳ್ತೇನೆಂದ್ರೆ ಯವ್ವ, ಬರೀ ನಿಮ್ಮ ಮಣಿಗೆ ಯಾರವರು ನಾದನಂತೀರಿಲ್ಲ ಅಂದ್ರೆ ನಿಮ್ಮ ಮನೆ ಹೆಣ್ಣು ಮಗಳು ಮದುವೆ ಆಗಿ ಹೋಗಿರ್ತಾಳಲ್ಲ, ನಾದನಂತೀರಿಲ್ಲ. ಆಕೆ ಬಂದು 2 ದಿವಸ ನಿತ್ರ ಇಟ್ಕೊಳ್ಳೋದಾಗೋದಿಲ್ಲ ನಿಮಗೆ. ನಿಮ್ಮ ಮನಸ್ಸು ದೊಡ್ಡದೈತೋ ಸಾಂದೈತೋ. ಯಾವಾಗ ಹೋದಾಳು ಈಕೆ ಮಕ್ಕಳು 4 ಸಾಕಾಗೈತೆ ನಮಗಿಲ್ಲಿ. ಮತ್ತು ಒಂದೊಂದು ನೋಡ್ಬೇಕ್ರಿ ತೀರೆ ಬೇರ್ಕಿರ್ತಾವೆ. ಆಕೆ ಹೆಣ್ಣು ಮಗಳು ಬಂತಂದ್ರೆ ಈಕೆ ಗಂಟ ಕಟ್ತಾಳೆ. ಆಕೆ ಬಂದಾಳ, ನಾನು ಹೋಗ್ಕೊಂಡಂತೇಳಿ ಮತ್ತು ಆಕೆ ಹೋಗೋತಕ ಈಕೆ ಬರಂಗಿಲ್ಲ. ಇದಕ್ಕೆ ಬಾಳೆ ಎತ್ತಾರ ಇವ. ನಾ ಆಗಳೇ ಹೇಳಿನಿಲ್ಲ, ಎಲ್ಲ ಅತ್ತಿ, ಸೊಸಿ, ನಾದನಿ, ನೆಗವೆನ್ನಿ ಇವರೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂಗೆ ಚಂದ ಬದುಕಬೇಕು, ಚಂದ ಮಾತಾಡ್ಬೇಕು, ಪ್ರೀತಿಯಿಂದ. ನೀ ಬಂದಕ್ಕೆದಿಯಲ್ಲ, ಏನು ನಾದನಿ ಅಣ್ಣನ
ನಿನ್ನ ಗಂಡನ ಅಕ್ಕ ತಂಗಿ ನಾದಿನದಾರಲ್ಲ ಅವ್ರು ಬಂದವ್ರು ನೀವೇನದಿರಲ್ಲ ಚಂದ ಇರ್ಬೇಕು. ಅತ್ತಿಗೆಗೆ ಅಣ್ಣನ ಹೆಂಡತಿಗೆ ಪ್ರೀತಿಯಿಂದ ಆರಾಮದಿ ಅಕ್ಕ, ನಮ್ಮ ಅವನ್ ಚಂದ ನೋಡ್ಕೋಯವ, ನಿನ್ನ ಕೈಯಾಗ ಎಲ್ಲ ಇರ್ತಾನೆ, ನಮಗೇನು ಕೊಡಲಿಲ್ಲ ಅಂದ್ರೆ ಬಿಡ್ನಿ, ನಮಗೊಂದು ಜಂಪರ್ ಪೀಸ್ ಬೇಡ, ನಮ್ಮ ಅವ್ವನ ಚಂದ ನೋಡ್ಕೊಂಡ್ರೆ ಸಾಕು, ನಮ್ಮ ಅಣ್ಣನ ಚಂದ ನೋಡ್ಕೊಂಡ್ರೆ ಸಾಕು, ನನ್ನ ಮಕ್ಕಳಿಗೆ ನನಗೆ ಏನು ಕೊಡಲಿಲ್ಲ ಅಂದ್ರೂ ನಡೀತದ ಅಂತ ನೀ 4 ದಿವಸ ಅವ್ರು ಏನು ಮಾಡಿರ್ತಾರ ಅವ್ರ ಮನೆಯಾಗ ಹೆಂಗಿರ್ತದ ಹಂಗೆ ಚಂದ ಬದುಕಿ ಅವ್ರು ಕೂಡ ಪ್ರೀತಿಯಿಂದ ನೀ ಮಾತಾಡಿ ಹಾದಿ ಅಂತಂದ್ರೆ ಅವ್ರ ಪಾಲಿಗೆ ನೀ ಬಂಗಾರಾಗಿ ಉಳಿತಿ. ಸಾಯುತಕ ಬಂಗಾರಾಗಿ ಉಳಿತಿ. ನಿನ್ನ ದಾರಿ ನೋಡ್ತಾರ ಅವ್ರು. ಸೊಸಿ ಅಂತಾಳಕಿ ಮಣ್ಯಾನಕಿ, ನಿನ್ನ ಸೊಸಿ ಗಂಡಗೆ ಹೇಳ್ತಾಳೆ, ಕರೆಸಲ ಮತ್ತು ಬಂದಿಲ್ಲ ನೋಡು ಜಾತ್ರೆಗೆ, ನೆಗಾನಿ ಬಂದಿಲ್ಲ ನೋಡು, ನಿಮ್ಮ ತಂಗಿ ಬಂದಿಲ್ಲ ನೋಡು ಬಾ ಅಂತ ಹೇಳು ಅಂತಾಳಕಿ. ಮತ್ತು ನೀ ಬಾ ಇವು ಬಂದದ್ದು ಭಾಳ ಕಾಡ್ತಾವ್ರಿ. ಇವು ಬಲ್ ಹಿರ್ತಾನೆ ಇಲ್ಲಿ ಬಂದಿಂದ ಗಂಡನ ಮನೆಯಾಗ ಏನು ನಡೀಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಕರೆ ಇಲ್ಲಿ ಬಂದು ನಡೆಸಾವ್ರಿ ಇವರು. ಒಟ್ಟು ಅಣ್ಣನ ಏನು ನಾದ ನಿಂತಿರ್ಲ ನೀವು ಹೆಣ್ಣು ಮಗಳು ಇಲ್ಲಿ ಬಂದು ಕಾಯ್ದೇವಲ್ಲ, ನಮ್ಮ ಅವ್ವ ಹಂಗೆ ಮಾಡ್ತೀಯತ್ತ ಯಾಕೆ ಕರ್ಕೊಂಡು ಹೋಗ್ಲ, ಹಂಗಾದ್ರೆ ನಿಮ್ಮ ಮನೆಗೆ ನೀ ಹಂಗಂದ್ರೆ ಏನು ಮಾಡ್ತೀರಿ ನೀವು? ಚಂದ ನೋಡ್ಕೋಬೇಕು ನಮ್ಮ ಅವ್ಗ. ಈಗ ನೋಡ್ಕೊಳ್ಳೋದು ಬರೋಬ್ಬರಿ ಐತೆ ಇಲ್ಲೂ? ನಮಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಆದಾತ್ ಇದಾತ್ ಬ್ಯಾಡ್ರಿ. ಇರುವ 4 ದಿವಸ ನೀ ಏನು ಇಲ್ಲಿ ತವ್ರ ಮನ್ಯಾಗ ಬಂದು ನಿಂತು 1 ವರ್ಷ ಇರಕ್ಕದದಿ, ಏನು 1 ತಿಂಗಳು ಇರಕ್ಕೆ 4 ದಿವಸ ಚಂದ ಬೇಕಾಗಿ ಹೋಗ್ಬೇಕಲ್ಲ ಚಂದ ಬೇಕಾಗಿ ಹೋಗ್ಬೇಕಲ್ಲ. ಆ ರೀತಿಯೊಳಗೆ ಅತಿಥಿ ದೇವೋಭವ ಬಂದಿರತಕ್ಕಂಥ ಆ ಅಜ್ಜಿಗೆಲ್ಲ ವ್ಯವಸ್ಥೆ ಮಾಡಿ ಒಳಗೆ ವ್ಯವಸ್ಥೆ ಮಾಡಿಬಿಡ್ದ ಹೊರಗೆ ಮತ್ತೆ ಯಾರೋ ಬಾಗಿಲು ಬಡದಾಗ ಅವ್ನ ಗಂಡ ಅಂದ, ತರಿ ಬಾಗಿಲು ತರಿ. ಆಕೆ ಅಂದು, ಅಲ್ರಿ ಬಾಗಿಲು ತರಿ ಅಂದ್ರೆ ಏನು ಯಾರು ಏನದ ಇಲ್ಲಿ? ನಿಂದ್ರಕ್ಕೆ ಜಾಗ ಇಲ್ಲ, ಕುಂಡ್ರಕ್ಕೆ ಜಾಗ ಇಲ್ಲ, ಮಕ್ಕಳಕ್ಕೆ ಜಾಗ ಇಲ್ಲ, 4 ಮಂದಿ ಸಾಲಕ್ಕೆ ನಿಂತೀವಿ, ಮತ್ತೊಬ್ಬರಿಗೆ ನಿಂದ್ರಸಕ್ಕೆ ಜಾಗ ಇಲ್ಲ, ಹೆಂಗೆ ಮಾಡ್ಬೇಕು ಅಂದಾಗ ಅವ ಅಂತಾನ, ಹುಚ್ಚಿ ಅತಿಥಿಗಳಂದ್ರೆ ದೇವ್ರಂತ ತಿಳ್ಕೋಬೇಕು, ಜಾಗ ಇಲ್ಲ ಅಂದ್ರೆ ನಾವಿಬ್ರು ಕೂಡಿ ಬಾಗಲದ ಹೊರಗೆ ಬೆಳಗನ ನಿಂದ್ರು ಅವ್ರನ್ನ ಒಳಗೆ ಕಳಿಸುನು. ನೋಡ್ರಿ ಎಂಥ ಕಾಲದು ಸಾರ್ಥಕತೆ ಬದುಕದು. ನಾವಿಬ್ರು ಗಂಡ ಹೆಂಡ್ತಿ ಹೊರಗೆ ಬಾಗಲು ಸುಳಿಕ್ಯಾಗ ಹೊರಗೆ ಬಾಗಲು ಮುಂದೆ ನಿಂದ್ರು, ಆದ್ರೆ ಅವ್ರನ್ನು ಒಳಗೆ ನಿಂದ್ರಸನು ತೆರಿ ಬಾಗಲ ಅಂತ ಗಂಡ ಹೇಳಿದ. ಗಂಡ್ಮಕ್ಳ ಮನಸ್ಸು ಭಾಳ ದೊಡ್ಡದಿರ್ತದೆ, ಭಾಳ ದೊಡ್ಡದು, ಭಾಳ ವಿಚಾರ ಮಾಡಂಗಿಲ್ಲ. ಒಂದೊಂದು ಮಾಡಿಬಿಡ್ತಾವ್ರು ಬಿಡ್ರಿ, ಅವು ಹೆಣ್ಮಕ್ಳಿಗೆ ಹತ್ತುತ್ತಿರ್ತಾವೆ, ಹಂಗೇನು ಇರ್ತಾವ ಅಂಥವು ಒಂದೊಂದು. ಆದ್ರೂ 100 ಮಂದಿಯಾಗ 90 ಮಂದಿ ಮನಸ್ಸು ಭಾಳ ದೊಡ್ಡದಿರ್ತದೆ, ಭಾಳ ದೊಡ್ಡ. ಕರಿ ಒಳಗೆ ಅಂದ್ಕೊಳ್ಳೆ ಹ್ಞೂ ಅಂತ ಹಗಾರಕ ಬಾಗಲು ತೆರಿತಾಳ. ಅಲ್ಲಿ ಯಾರಿದ್ರು ಅಂತಂದ್ರ ಅದು ಮಳಿಗೆ ತೋರಿಸ್ಕೊಂಡು ತಂಡಿ ಹತ್ತಿ ಒಂದು ಕತ್ತಿ ಬಂದಿತ್ತು ರೀ ಅವ್ರ ಮನೆ ಮುಂದೆ. ಒಂದು ಕತ್ತಿ ಬಂದು ಅದೇನು ಮಾಡಿತ್ತಂದ್ರೆ ಬಾಗಿಲಿಗೆ ಹಿಂಗೆ ತಲೆ ಹಚ್ಕೊಂಡ ನಿಂತಿತ್ತದು. ಆಕೆ ಹಗಾರಕ ಬಾಗಿಲು ತೆರಿತಾಳ, ಬಾಗಿಲು ತೆರೆದು ನೋಡ್ಬಿಡ್ದು ಕತ್ತಿ ಬಂದು ನಿಂತದ. ರಾತ್ರಿ ಭಾರ ಆಗ್ಯದ, ಮತ್ತು ಹಂಗೆ ಟಕ್ ತೆರೀದು ಒಳಗೆ ಕುಣಿಸೋದು ಅನ್ಬಿಡ್ದು ಭಾರ ಒಂದಾಗ್ಯದ ರೀ ಅದು. ನೀವು ಹೆಂಗೆ ಮೊಬೈಲ್ ನೋಡ್ಕೋತ ಒಂದಾದದ್ದು ನಿಮಗೂ ಗೊತ್ತಾಗಂಗಿಲ್ಲ ನೋಡ್ರಿ. ನೋಡ್ಬೇಕ್ರಿ, ಮಕ್ಕೊಂಡಿರ್ತಾನೆ ಹೆಂಗೆ ತೆಲಿಬಿಂಗಿ ಮ್ಯಾಗ ಹಿಂಗೆ ತಲೆ ಇಟ್ಟು ಹಿಂಗೆ ಮಾಡೋದು, ಹಿಂಗೆ ಮೊಬೈಲ್. ಆಕೆ ಮಗಲ್ದಕ್ಕೆ ಏನಂತ ಮಕ್ಕೋರಿ ಹಾಂ ಅನ್ನೋದು ಮಾತು ಹಂಗೆ ಸರ್ಸೋದು ಬೆಳಗನ. ಮತ್ತು ನೀವು ಎಲ್ಲಿ ಹೋದ್ರೂ ಅಲ್ಲಿಯೂ ಬಿಡಂಗೆ ಇಲ್ಲ ಅದನ್ನ ಮೊಬೈಲ್. ಅಲ್ಲೂ ಕುಂತು ಹಂಗೆ ನೋಡುದ ಎಲ್ಲಿ ಹೋದಲ್ಲಿ ಮಾಸ್ತರ್ಗಳು ಪಾಠ ಮುಗಿಯೋದು ಅಟ್ಟ ತಡ ಪಟಕ್ಕನ್ನ ತೆಗೆದು ಹಾಂ ಮಾರಾಯ ಅದು ಏನೋ ಕಳ್ಕೊಂಡಂಗಾಗಿರ್ತೈತಿ ಏನೋ. ರೈತರಿಗೆ ಕೆಲಸ ಮುಗಿಯೋದಟ್ಟ ತಡ ತಕ್ಕೊಂಡು ಟಕ್ ನೋಡುದ. ನಾವು ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ, ಆದ್ರೆ ಅವ್ರು ನೋಡ್ರಿ ಶರಣರು ಹೆಂಗೆ ಟೈಮ್ ಪಾಸ್ ಮಾಡ್ತಾರಂದ್ರೆ ಬೆಳಗನ ಭಗವಂತನ ನಾಮಸ್ಮರಣೆಯೊಳಗೆ ಟೈಮ್ ಪಾಸ್ ಮಾಡ್ತಾರೆ. ಬಾಗಲು ತೆರಿ ಅಂದುಕೊಳ್ಳೆ ಬಾಗಲು ತೆರೆದ್ರೆ ಕತ್ತಿ. ಅಕ್ಕಿ ಅಂತ ರೀ ಇಲ್ಲಿ ಮನುಷ್ಯರ ಬಂದಿಲ್ರಿ, ಕತ್ತಿ ಬಂದು ನಿಂತದ ಅಂದುಕೊಳ್ಳೆ ಗಂಡಂದ ಹುಚ್ಚಿ ಕತ್ತಿನ ಬೇಡ, ಅದಕ್ಕ ಕತ್ತಿನ ಬೇಡ ಅಲ್ರಿ. ನಾ ಅಣ್ಲಿಲ್ಲ ಅಂದ್ರು ಅದ ಕತ್ತಿನೇ ಅದ. ನಾ ಅನ್ಲಿಲ್ಲ ಅಂದ್ರೆ ಅದೇನು ಮನುಷ್ಯ ಕತ್ತಿನೇ ಅದ ರೀ. ಇದ್ರೂ ಅನ್ಬೇಡ ನೀ. ಮತ್ತೇನಂತ ಅದು ದೇವ್ರಿದ್ದಂಗ, ಅದು ಪರಮಾತ್ಮ. ನಮ್ಮ ಮಣಿಗೆ ಬಂದತ್ತೆ ಅಂದ್ರೆ ಅದು ಪರಮಾತ್ಮ ಅಂತ ತಿಳ್ಕೊ. ಅದನ್ನು ಒಳಗೆ ಕರಿ. ಕತ್ತೆಯಲ್ಲಿ ಪರಮಾತ್ಮ ಅದಾನ, ನಾಯಿಯಲ್ಲಿ ಪರಮಾತ್ಮ ಅದಾನ, ಎತ್ತಿನಲ್ಲಿ ಪರಮಾತ್ಮ ಅದಾನ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ.
ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು ನೀನೇ ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಎಲ್ಲಿ ನೋಡುತ್ತಿ ಅಲ್ಲಿ ಪರಮಾತ್ಮ ಅದಾನ. ಇದನ್ನೇ ಶ್ರುತಿ ಹೇಳ್ತದ, ಉಪನಿಷತ್ ಹೇಳ್ತದ. ಏನು? ಯತ್ರ ಯತ್ರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಸಂಸ್ಕೃತದೊಳಗೆ ಬರೀತಾರೆ. ಎಲ್ಲೆಲ್ಲಿ ನೋಡುತ್ತೀರಿಲ್ಲ ಅಲ್ಲೆಲ್ಲ ಕಡೆಗೆ ಪರಮಾತ್ಮ. ಇದನ್ನೇ ಭಗವದ್ಗೀತೆ ಹೇಳ್ತದ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಭಗವದ್ಗೀತಾ ಹೇಳ್ತದ. ಏನ್ರಿ? ವಿದ್ಯಾ ವಿನಯದಿಂದ ಕೂಡಿದ ಬ್ರಾಹ್ಮಣನಲ್ಲಿಯೂ ಪರಮಾತ್ಮ ಅದಾನ, ಚಾಂಡಾಲನಲ್ಲಿ ಪರಮಾತ್ಮ ಅದಾನ, ನಾಯಿಯಲ್ಲಿ ಪರಮಾತ್ಮ ಅದಾನ, ಆಕಳಿನಲ್ಲಿ ಪರಮಾತ್ಮ ಅದಾನ, ಎಲ್ಲದರಲ್ಲಿ ಪರಮಾತ್ಮ ಅದಾನ. ಮತ್ತು ಆ ಕತ್ತಿಯೊಳಗೆ ಪರಮಾತ್ಮ ಇಲ್ಲೇನು? ಕರಿ ಒಳಗೆ ಕತ್ತಿಗೆ ಒಳಗೆ ಕರಿತಾರ. ಅದು ತೋಸ್ಕೊಂಡಿತ್ತು. ನಿಮ್ಮ ಮನ್ಯಾಗ ಬೆಕ್ಕ ಬಂದ್ರೆ ಬಡಿಗೆ ತೊಗೊಂಡು ಬಂದು ಹತ್ತಿರಿ ನೀವು. ಬೆಕ್ಕ ಬಂದ್ರೆ ಅದರಾಗ ಬೆಕ್ಕಗಳು ಹೆಣ್ಮಕ್ಳನ್ನ ಇಟ್ಟು ಕಾಡ್ತಾವ್ರಿ. ಮುಚ್ಚಿ ಇಟ್ಟು ಸಾಕಾಕತ್ತವ್ರಿ. ಒಂದರಾಗ ಮೊಸರು ಮುಚ್ಚೋದು, ಒಂದರಾಗ ಬೆಣ್ಣೆ ಮುಚ್ಚೋದು, ಒಂದರಾಗ ಹಾಲು ಮುಚ್ಚೋದು. ನೀವು ಎಷ್ಟು ಮುಚ್ಚಿಟ್ರು ನಿಮಗಿಂತ ಶಾಣೆ ಆ ಬೆಕ್ಕು. ಅವು ಒಂದೊಂದು ಬೆಕ್ಕು ಹಿಂಗಿರ್ತಾವ್ರಿ. ಬೆಕ್ಕ ಕುಡ್ದದ ರೀ. ನಾ ಅವ್ರ ಮನ್ಯಾಗ ನೋಡಿನಿ. ಅವು ಏನೋ ಇವು ಇರ್ತಾವಲ್ರಿ, ಅಡಿಗೆ ಮನ್ಯಾಗ ಬರ್ಷನ್ ಇರ್ತೈತ್ರೆ. ಬರ್ಷನ್ ಕಟ್ಟಿ ಕೆಳಗಡೆ ಅವ್ರು ಡ್ರಾ ಮಾಡಿರ್ತಾರೆ ನೋಡ್ರಿ. ಹಿಂಗೆ ಜಗ್ಗು ಡ್ರಾ ಮಾಡಿರ್ತಾರಲ್ಲ, ಆ ಡ್ರಾದಾಗಿಟ್ಟು ಒತ್ತಿದ್ಲಕ್ಕಿ. ಆ ಬೆಕ್ಕು ಎಷ್ಟು ಶಾನೆ ಇರ್ಬೇಕ್ರಿ. ಅದು ಬಂದು ಡ್ರಾ ತೆಗದೈತೆ. ಅದು ಬೆಕ್ಕು ತಾನ ಡ್ರಾ ತೆಗೆದು ಅದ್ರೊಳಗೆ ಹೋಗಿ ಕುಂತು ಹಾಲು ಕುಡಿದು ಮತ್ತೆ ಡ್ರಾ ಮುಚ್ಚಿ ಹೋಗೈತಿ ಹೋಗುವಾಗ. ಎಷ್ಟು ಶಾಣೆ ಇರಬೇಕು ಬೆಕ್ಕವು. ನಮ್ಮ ತಾಯಿಯಂದ್ರನ್ನ ಭಾಳ ಕಾಡ್ತಾವು ಬೆಕ್ಕ. ಎಲ್ಲ ಕಡೆಗೆ ಪರಮಾತ್ಮ ಅದಾನ. ಆ ಕತ್ತಿ ಒಳಗೆ ಕರೆದು ಕತ್ತಿಗೆ ಸ್ವಚ್ಛ ಒರೆಸಿ ಅದಕ್ಕಡೆ ತಿನ್ನಾಗ ಕೊಟ್ಟು ಕತ್ತಿಗೆ ಆ ಹುಡುಗಗ ಆ ಮುದುಕಗ ಒಳಗೆ ನಿಂದಿರಿಸಿ ಏನು ಮಾಡಿದ್ರಂತಂದ್ರೆ, ಒಳಗೇನಪ್ಪ ಅಂತಂದ್ರೆ ಅವ್ರನ್ನ 3 ಮಂದಿನ ಒಳಗೆ ನಿಂದಿರಿಸಿ ತಾವು ಹೊರಗೆ ಬಂದ. ಈ ಗುಡಿಸಲು ಇರ್ತೈತಿರಲ್ಲ, ಗುಡಿಸಲು ಹಾಕಿರ್ತಾರ. ಮ್ಯಾಗ ಅದೊಂದಿಟ್ಟ ಗುಡಿಸಲಕ್ಕೆ ಹಿಂಗೆ ಇದು ಹಾದಿರ್ತೈತೆ ನೋಡ್ರಿ. ಏನತ್ತೀರ ಅದಕ್ಕೆ? ಸೂರು ಹಾದಿರ್ತೈತೆ ನೋಡೋದು. ರೌದಿದ್ದು ಸೂರು ಹಾದಿರ್ತತೆ. ಅದ್ರ ನೆಳ್ಳಿಗೆ ನಿಂತಿದ್ದು ಪಾಪವು. ಬೆಳಗನ ಮಳಿ ತಂಡ್ಯಾಗ ನಡ್ಕೋತ ಆಚೆ ಕಡೆ ಗಂಡ ಈಚೆ ಕಡೆ ಹೆಂಡತಿ ಬೆಳಗನ ತೋಸುಗೊಂತ ಮಳಿ ನಿತ್ತರು ಅದ್ರ ಮ್ಯಾಗಿನ ಹನಿ ಬೀಳುದು ಬಿಡುವಲ್ಲು. ಅವು ಬೆಳತನ ತೋಸ್ಕೊಂಡು ಮತ್ತೆ ನಸುಕಿನ 5 ಗಂಟೆಗೆ ಗಂಡ ಹೇಳಿದ, ಅಲ್ಲ ಒಳಗೆ ಬಾಗಲ ತೆರಿ, ಅವ್ರ ಗತಿ ಏನಾಗ್ಯದ? ನಮ್ಮ ಮನ್ಯಾಗೇನು AC ಅದಾನ? ನಮ್ಮ ಮನ್ಯಾಗೇನು ಕೂಲರ್ ಅದಾನ? ಏನೂ ಇಲ್ಲಲ್ಲಿ. ರೌದಿ ಗುಡಿಸಲ ಪಾಪ ಅವ್ರ ಗತಿ ಏನಾಗಿರ್ಬೇಕು? ಹಗಾರಕ್ಕೆ ಬಾಗಲ ತೆರೆದ ನೋಡು, ಅವ್ರಿಗೆ ವ್ಯವಸ್ಥೆ ಐತೆ ಇಲ್ಲೋ, ಏನಾಗ್ಯದ ಪಾಪ ಅವ್ರ ಪರಿಸ್ಥಿತಿ ನೋಡು, ಬಾಗಲ ತೆರೆದಂತ ತಿಳ್ಕೊಂಡ ಹ್ಞೂ ಅಂತ ಇಬ್ರು ಗಂಡ ಹೆಂಡತಿ ಬಂದು ಭಕ್ತಿಯಿಂದ. ಅಲ್ರಿ, ಹುಡುಗನ ಪರಮಾತ್ಮನ ಗತೆ ಕಂಡಾರ, ಮುದುಕನು ಪರಮಾತ್ಮ ತಗೊಂಡಾರ, ಆ ಕತ್ತಿನೂ ದೇವ್ರಂತ ಕಂಡು ಒಳಗೆ ಹಾಕ್ಯಾರ. ಹಗಾರ್ಕ ಇಬ್ರು ಗಂಡ ಹೆಂಡತಿ ಬಾಗಲ ತೆರೆದು ಹಿಂಗ ಬಾಗಲ ಓಪನ್ ಮಾಡಿ ನೋಡ್ತಾರ. ಒಳಗಡೆ ಕತ್ತಿ ಇಲ್ಲ, ಒಳಗಡೆ ಹುಡುಗ ಇಲ್ಲ, ಒಳಗಡೆ ಮುದುಕಿಲ್ಲ. 3 ಮಂದಿ ಕುಂತಾರ. ಯಾರು ಅಂತಂದ್ರ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಮನ್ಯಾಗ ಬಂದು ಕುಂತಾರ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಮಣಿಯೊಳಗೆ ಬಂದು ಕುಂತಾರ. ಕತ್ತೆಯಾಗಿ ಬಂದವ ಶಿವ ರುದ್ರ, ಸಣ್ಣ ಹುಡುಗ ಆಗಿ ಬಂದವ ಬ್ರಹ್ಮ, ಮುದುಕಾಗಿ ಬಂದವ ವಿಷ್ಣು ಪರಮಾತ್ಮ ಸಾಲಕ ಕುಂತಾರ. 2 ಗಂಡ ಹೆಂಡತಿ ಓಡಿ ಹೋಗಿ ಅವರ ಪಾದ ಮ್ಯಾಗ ಬುದ್ಧಿ ಉಳ್ಳ್ಯಾಡಿ, ಯಪ್ಪ ನನ್ನ ಭಕ್ತಿ ಸಮರ್ಪಣೆ ಆಯಿತು, ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡು ಯಪ್ಪ, ಈ ಸಂಸಾರ ಸಾಕು ಯಪ್ಪ ತಂದೆ ಅಂತ ತಿಳ್ಕೊಂಡು ಅವರ ಪಾದ ಮ್ಯಾಗ ಬುದ್ಧಿ ಉಳ್ಳ್ಯಾಡಿ ಮುಕ್ತರಾದರು ಅಂತ ಚರಿತ್ರೆಯೊಳಗೆ ಬರ್ತದ. ಅದಕ್ಕೆ ಮನುಷ್ಯ ಭಾಳ ದೊಡ್ಡ ಅಧ್ಯಾತ್ಮ ಏನು ಬೇಕಾಗಿಲ್ಲ, ಭಾಳ ದೊಡ್ಡ ಪರಮಾರ್ಥ ಏನು ಬೇಕಾಗಿಲ್ಲ. ಇದ್ದ ಬದುಕಿನೊಳಗೆ ಚಂದ ಇದ್ದು ಬಿಟ್ಟಿವಂದ್ರೆ ಅದೇ ನಿಜವಾದ ಪರಮಾರ್ಥ. ಅದಕ್ಕೆ ನಿಜಗೊಂಡ್ರಂತಾರೆ ನೋಡ್ರಿ, ಜಾನನು ಲೌಕಿಕ ಪರಮಾರ್ಥವೆರಡನೂ ಕೂಡಿ ನಡೆಸುತ್ತಿಹ ನಿಂತ. 2 ಕೂಡಿ ಅಂದ್ರೆ ಪರಮಾರ್ಥ ಮತ್ತು ಪ್ರಪಂಚ 2 ಕೂಡಿ ನಡೆಸೋಂಗ ಶಾನೆ ಅಂತ ಬರದಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅದಕ್ಕೆ ಮೊದಲ ಚಂದ ಬದುಕನ್ನು ಸಾಗಿಸೋಣ, ಆನಂತರ ಪರಮಾರ್ಥದ ಕಡೆಗೆ ಲಕ್ಷ್ಯ ಕೊಡೋಣ ಅಂತಕ್ಕಂಥ ಈ ಮಾತುಗಳನ್ನು ಹೇಳಿ ವಾಗ್ರೂಪ ಸೇವೆಗೆ